ಸಮಾಜವಾಗಿ ಅದು ಒಳ್ಳೆಯದಲ್ಲ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರು ತನ್ನ ಹಕ್ಕನ್ನು ಚಲಾಯಿಸೋದು, ರೈತರಿಗೆ ತನ್ನ ಹಕ್ಕನ್ನು ಚಲಾಯಿಸುವಂಥದ್ದು. ತನಗೆ ಯಾವ ಒಳ್ಳೆಯವದನ್ನ ಅವ್ರನ್ನ ಆರಿಸುವಂಥ ಹಕ್ಕದ ಅವರಿಗೆ. ಒಳ್ಳೆಯವ್ರನ್ನ ಆರಿಸೋದು ಬರಲಿ, ಎಲ್ಲರೂ ದುಡ್ಡು ಹಚ್ಚೋದು ಬಂದ್ ಮಾಡಿರಿ, ಪ್ರಾಮಾಣಿಕವಾಗಿ ರಾಜಕಾರಣ ಮಾಡಿರಿ, ಯಾರು ಬೇಡ ಅಂತ ಇದ್ದಾರೆ ಇದಕ್ಕೆ. ಅದಿಲ್ಲ. ತಮ್ಮ ಬೇಕಾದ್ರೆ ಹೊಂದಾಣಿಕೆ ಅವರು, ತಮ್ಮ ಮನಸ್ಸು ಹೊಂದಂಥವ್ರು, ತಮ್ಮ ಮಾತಿಗೆ ಹೊಂದವ್ರು ಹೊಂದಾಣಿಕೆ ಮಾಡ್ಕೊತಾರೆ. ಇವತ್ತು ಅದ ಎಲ್ಲೆಲ್ಲಿ ಹೊರಟ್ರು ಅವರು ಜಾರಕಿಹೊಳಿ ಅವರು. ಈಗ ಹಿಂದಿದ್ದಂಥ ಒಂದು ಪ್ಲ್ಯಾನ್ ಇತ್ತು, ಅದ ಪ್ಲ್ಯಾನ್ ಮೇಲಪ್ಪ ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತೀವಿ, ಎಲ್ಲರೂ ಕೂಡಿ ಹೋಗೋಣ ಅಂತ ಹೇಳಿದರು. ಆಡದಾಗ ತಮ್ಮ ಏನೋ ಒಂದು ಮಾಡಲಿಕ್ಕೆ ಇತ್ತು, ಅವ್ರಿಗೆ ಸ್ವಯಂ ಅವ್ರು ತಮ್ಮ ಏನು ಹೊಸ ರಾಗ ಹಿಡಿದ್ರು. ಯಾವ ಲಕ್ಷ್ಮಣ ಸವದಿ ಅವ್ರನ್ನ ಬಾಲಚಂದ್ರ ಜಾರಕಿಹೊಳಿ ನಮ್ಮ ಜೊತೆ ಇದಾರೆ ಅಂತ ಹೇಳಿದ್ರು, ಅವರು ವಿರೋಧವಾಗಿ ಅಲ್ಲಿ ಹೋಗಿ, ಯಾಕೆಂದ್ರೆ ಅಲ್ಲಿ ರಾಜಕೀಯ ಅಸ್ತಿತ್ವ ಉಳಿದಲ್ಲ ರಮೇಶ್ ಜಾರಕಿಹೊಳಿಗೆ. ಇವರು ಬಾಲಚಂದ್ರ ಜಾರಕಿಹೊಳಿ ಅವರು ಹೇಳಿದಂಥ ಮಾತನ್ನು ಅವ್ರು ಒಪ್ಕೊಂಡ್ರೆ ಅವ್ರು ರಾಜಕೀಯ ಅಸ್ತಿತ್ವ ಇಲ್ಲ, ಕುಮಟಳ್ಳಿ ಅವ್ರನ್ನ ದೂರ ತೆಗಿತಾರೆ, ಶ್ರೀಮಂತ ಪಾಟೀಲ್ ಅವ್ರನ್ನ ದೂರ ತೆಗಿತಾರೆ. ಮತ್ತು ಅವ್ರಿಗೇನಾದರೂ ಇವ್ರು ಸಹಕಾರ ಮಾಡಲೇಬೇಕಲ್ಲ. ಅಲ್ಲಿ ಅವ್ರ ರಾಜಕೀಯ ಜೀವನ ಅದ, ಅತನಿ ಖಾಗ್ವಾಡ ಇಲ್ಲೆಲ್ಲ. ಹೀಗಾಗಿ ಹೊಂದಾಣಿಕೆ ಅನ್ನುವಂಥದಕ್ಕಿಂತಲೂ ಪ್ರಾಮಾಣಿಕವಾಗಿ ಯೋಗ್ಯರಾದ್ರೆ ಜನರಿಗೆ ಬಿಡ್ರಿ, ರೈತರು ಆರಿಸ್ತಾರೆ, ನಮ್ಗೆ ಬೇಕಾದ್ರೆ ಆಯ್ಕೆ ಮಾಡ್ತಾರೆ. ನಿಮ್ಗೆ ಕಾರ್ಯಕ್ರಮ ಮಾಡ್ಬೇಕಂತೇಳಿ ಅದು ಹೇಳ್ರಿ, ಅದ್ರ ಪ್ರಕಾರ ನಡ್ಕೊಳ್ರಿ. ಬರೀ ಆಶ್ವಾಸನೆ ಬಿಟ್ಟು ಹೋಗೋದಲ್ಲ. ಹಿಂದೆ ನಮ್ಮ ರಾಜಕಾರಣ ನಡೀತಾ ಮಾಡಿದ್ದಾರೆ. 75 ವರ್ಷ ಕಾಂಗ್ರೆಸ್ ಇದನ್ನ ಮಾಡ್ತಮ್ಮೆ ಏನಮ್ಮ ಗೊತ್ತಿಲ್ಲ ನಿಮಗೆ, ಮ್ಯಾನಿಫೆಸ್ಟೋ ಮಾಡೋದು, ಆ ಮ್ಯಾನಿಫೆಸ್ಟೋ ಪ್ರಕಾರ ಫಾಲೋ ಆಗಿಲ್ಲ. ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯಾ ನಮ್ಮ ಕೇಜ್ರಿವಾಲ್ ಹೇಳಿದಂಗೆ ಮಾಡಿ ತೋರಿಸಾಗಿತ್ತು, ಗ್ಯಾರಂಟಿಗಳು ಎಲ್ಲ ಕಡೆ ಬರಲಿಕ್ಕಾಯ್ತು. ಇಲ್ಲಾಂದ್ರೆ ಹೇಳೋದಂಗೆ ಇದು ನಮ್ಮ ಮೋದಿಯವ್ರು ಎಷ್ಟು ಆಶ್ವಾಸನೆ ಕೊಡಲಿಲ್ಲ, ಅವೆಲ್ಲ ತೆಗೆದು ನೋಡ್ರಿ ಎಷ್ಟದು ಎಲ್ಲ ಆಗಿದಾವ. ಅದೇ ಒಂದು 10-20% ಆಗಿರ್ಬೋದಿಲ್ಲ ಅಂತಲ್ಲ, 100 ಆಗ್ಬೇಕಾಯ್ತಲ್ಲ. ಎಲ್ಲರಿಗೂ 2 ಕೋಟಿ ಇದು ಸಿಗ್ತಾರೆ ಪ್ರತಿ ವರ್ಷವೂ ಇಲ್ಲ. ಸಿಕ್ಕಿದ್ರೆ ಯಾವ್ದು ಪ್ರಶ್ನೆ ಬರ್ತಿರಲಿಲ್ಲ ರೀ. ಯಾರು ಮಿಸಲಾದ ಕೆಳಗೆ ಹೋಗ್ತಿರಲ್ಲ, ಎಲ್ಲರೂ ನೌಕರಿ ಸಿಕ್ಕಿದ್ರೆ. ನೌಕರಿ ಅಂದರೆ ಉದ್ಯೋಗ. ಅದೇನರಲ್ಲಿ ಇವತ್ತು ಮಾತ್ರ ತುಡುಗ್ರಿ ಯಾರು ಪ್ರೂವ್ ಮಾಡುವಂಥ ಕೆಲಸ ಇವತ್ತು ಎ ಬಿ ಪಾಟೀಲರು. ಹೌದು, ಕತ್ತೆಯೋ ಪ್ರಾಮಾಣಿಕರ ನೀವು ಅಂತ ಇದ್ದೀರಿ, ಒಪ್ಪನು. ಉಳಿದವ್ರು ಹಾಗಾದ್ರೆ ಯಾರು ತುಡುಗರು ಯಾರು, ಅವ್ರಿಗೆ ಕೊಡಬಾರ್ದು ನೀವು ಹೇಳಿದಿರಿ, ಕೊಡೋನು ಬೇಡ, ಆದರೆ ಯಾರು ಅದನ್ನು ಪ್ರೂವ್ ಮಾಡೋ ಕೆಲಸ ಎ ಬಿ ಪಾಟೀಲರಿಗೆ, ಕತ್ತೆಯವ್ರಿಗೆ ಬಿಟ್ಟಂಥ ವಿಷಯ. ಆದರೆ ಬೆಳಗಾವಿ